ವರ್ಷಗಳಾದರೂ ಪರಿಹಾರವಿಲ್ಲ. ಕಲುಷಿತ ನೀರಿನಲ್ಲಿ ಶಾಲೆಗೆ ಹೋಗುತ್ತಿರುವ ಮಕ್ಕಳು, ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಭೀತಿ. ಗಂಗಾವತಿ ನಗರದ ಇಸ್ಲಾಂಪುರ 16ನೇ ವಾರ್ಡ್ನಲ್ಲಿ ನೀರಿನ ಪೈಪ್ ಹೊಡೆದು ರಸ್ತೆಯ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿರುವ ಘಟನೆ ಬಹುಕಾಲದಿಂದ ಮುಂದುವರೆದಿದ್ದು, ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ಇಸ್ಲಾಂಪುರ ನಿವಾಸಿಯ ಮಹಿಳೆಯರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಜೊತೆಗೆ ಚರಂಡಿ ನೀರು ಮಿಶ್ರಣವಾಗಿ ಕಲುಷಿತವಾಗಿ ಹರಿಯುತ್ತಿರುವ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಶಾಲೆಯ ಮುಂಭಾಗದಲ್ಲಿ ನೀರು ನಿಂತುಕೊಂಡಿದ್ದು, ಮಹಿಳೆಯರು ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ತಿಳಿಸಿದ್ದಾರೆ. ಏನಾದರೂ ಸಮಸ್ಯೆಗೆ ತಾವೇ ಪರಿಹಾರ ಹುಡುಕಿ ಹರಿಯುವ ನೀರನ್ನು ನಿಲ್ಲಿಸುವ ಪ್ರಯತ್ನ ಮಾಡಿ ಎಂದು ತಿಳಿಸಿದ್ದಾರೆ. ಆದರೂ ಇವರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ವಿದ್ಯಾರ್ಥಿಗಳು ಕಲುಷಿತ ನೀರಿನಲ್ಲಿಯೇ ಶಾಲೆಗೆ ತೆರಳಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದರಿಂದಾಗಿ ಕೆಲವು ವಿದ್ಯಾರ್ಥಿಗಳ ಕಾಲುವೆಗಳಿಗೆ ಸೋಂಕು ತಗುಲಿ ಬಾವುಗಳು ಕಾಣಿಸಿಕೊಂಡಿರುವ ಮಾಹಿತಿ ತಿಳಿದುಬಂದಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಭಾರತೀಯ ಪ್ರಜಾಸೇನೆಯ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಅವರು, ಶಾಲಾ ಮಕ್ಕಳ ಆರೋಗ್ಯಕ್ಕೆ ಧಕ್ಕೆ ಉಂಟಾದರೆ ಅದರ ಹೊಣೆಗಾರರು ಯಾರು ಎಂದು ಪ್ರಶ್ನಿಸಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ತಕ್ಷಣವೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಚರಂಡಿ ನೀರಿನ ಹರಿವು ನಿಲ್ಲಿಸಿ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಮಹಿಳೆಯರು ಮತ್ತು ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಒತ್ತಾಯಿಸಿದ್ದಾರೆ. ಅವರು ಮಲಸಬ್ ಕಾಕಾರ್ಗೆ ಹೇಳಿದ್ವಿ ಆತಮ್ಮ ಮಾಡಿಸ್ತೇವೆ ಅಂದ್ರೆ ಮತ್ತೆ ಇವ್ರು ಏನೈತಿ ಇವ್ರ ಮಣ್ಣೂರ್ ಸ್ವಾಮಿ ಕಾಕಾರ್ಗೆ ಹೇಳಿದ್ವಿ. ಅವರು ಮನೆ ಬಂದು ಆ ತಿರುಪತಿ ಅವ್ರನ್ನ ಬಾಜುಕ ಇದ್ದಾರ ಕರ್ಕೊಂಬಂದು ನೋಡೋದ್ರ ಆತಮ್ಮ ಮಾಡಿಸ್ತೇವೆ ಅಂತಾರಪ್ಪ. ಇವ್ರು ಶಾಲೆಯರ್ಗಂತೂ ದಿನ ಹೇಳ್ತಾನೆ, ಈ ಶಾಲೆ ಸರ್ಕಾರ ಶಾಲೆ ಗೌರ್ಮೆಂಟ್ ಶಾಲೆ ನಮಗೂ ತೊಂದ್ರೆ ಮಾಡಿಸ್ರೆ ಅವ್ರ ಸರ್ಗಳು ಹೇಳಿವಮ್ಮ ಅಂತಾರೆ. 3 ತಿಂಗಳಾಯ್ತು. ಇವತ್ತು 3 ತಿಂಗಳಾದ ಮಟ್ಟ ಯಾರು ಬಂದಿಲ್ಲ. ಕೊಟ್ಟು ಬಂದೆ ಹೋಗಿ ಪಂಚಾಯತಿಗೆ ಅಂದ್ರೆ ಅವರು ಏನು ಕೇರ ಮಾಡವಲ್ರು. ಇಷ್ಟು ಗಾಡಿ ಅಡ್ಡಾಡ್ತಾವು, ಯಾರು ಜಾಗ ಮಾಡಲ್ಲ. ಬಿಡ್ತಮ್ಮ ಮನೆ ನಡಕ್ ಬಂದು ಸ್ವಲ್ಪ ಹಡ್ಡಿದ್ರು ಒಳ್ಳೆ ಅದನ್ನ ಮತ್ತೆ ಏನು ಕೇರ ಮಾಡಲಿಲ್ಲ. मैंने होगा पूरा फुट का पानी पूरा घर के सामने हो गलीज मच्छरा जिसना सो भी गलीज बैठने दे रहे ಏನು ಹೇಳಿದ್ರು ಇವ್ರು ಶಾಲೆಯರಂತೂ ವಿಚಾರನ ಮಾಡೋದು. ಈ ಒಂದು ಸ್ವಲ್ಪ ಉಸಕ್ ಹಾಕಿಸ್ರಪ್ಪ, ನಿಮಗೂ ಚಲೋ ನಮಗೂ ಚಲೋ ಹೇಳಿದ್ವಿ. ಅವ್ರು ಏನು ಕೇಳೋದು ಅಲ್ಲಿ ಗಟ್ರ ನೀರು ಬರ್ತಾವ. ಗಟ್ರ ನೀರು ಬಂದು ಎಲ್ಲ ಇದಾಗಿ ಭಾಳ ಚಲೋ ಆಯ್ತಿದ್ದು. ಭಾಳ ದಿನ ಹೇಳ್ಬೇಕಂದ್ರೆ ಯಾರು ಕೇಳ್ರಿ ಇಲ್ಲ ರೀ. ಅದು ಯಾಕಂದ್ರೆ ಹುಡ್ರು ಶಾಲೆ ಹುಡ್ರು ಹೋಗ್ತಾವಲ್ಲ, ಇನ್ನೊಂದು ಏನಾಗತ್ತಪ್ಪ ಅಂದ್ರೆ ಕೈ ಕಾಲಿಗೆ ಅವು ಸುಳ್ಳಿ ಕಳೆದು ಗಟ್ರ ನೀರು ಹುಳ ಬರ್ತಾವ, ಕಣ್ಕಂಡು ಹುಳ ಬರ್ತಾವಲ್ಲ. ಕಡಿದೇನಾಗುತ್ತೆ ಕಾಲು ಬಾಯಿ ಹಾಕತ್ತಿದ್ದು ಹುಡುಗಿಗೆ. ನಾನು ಮಲ್ಲ ಸಾಬ್ಗನ ಹೇಳ್ಯಾರಂತ, ಕುಮಾರಸ್ವಾಮಿ ಸಾಬ್ರಿಗೆ ಹೇಳಂತ, ಎಲ್ಲರಿಗೆ ಹೇಳಂತ. ಯಾರು ಇನ್ನೂ ಮಟ್ಟ ಬಂದು ಮಾಡಿಲ್ಲ ಅದು.